ಸೊ ಎಲ್ಲೊಂದು ಕಡೆ ನಿನ್ನೆ ಅಷ್ಟು ಒಂದು ಘಟನೆ ಆಯಿತು. ಹಸುವಿನ ಕೆಚ್ಚಲು ಕೊಯ್ದುಬಿಟ್ಟು ಏನೋ ದೊಡ್ಡ ಇಶ್ಯೂ ಆಯಿತು ನಿನ್ನೆ. ಇಲ್ಲೇ ಬೆಂಗಳೂರಲ್ಲೇ ಒಂದು ಚಾಮರಾಜಪೇಟೆ ಕಡೆ ಅದು ದೊಡ್ಡ ಇಶ್ಯೂ ಆಯಿತು. ಆ ಥರದ್ದು ಒಂದು ಕಡೆ ಇದ್ದರೆ ಮನುಷ್ಯರನ್ನು ಅಷ್ಟೇ ಅಂತಃಕರಣದಿಂದ ನೋಡ್ತೀರಿ, ಪ್ರಾಣಿಗಳನ್ನೂ ಕೂಡ ಅಷ್ಟೇ ಅಂತಃಕರಣದಿಂದ ನೋಡ್ತೀರಿ. ಹೀಗೆ ಬೆಳಗ್ಗೆ ಮಾತಾಡ್ತಾ ಹೇಳಿದ್ರು, ನಮ್ಮ ತೋಟದಲ್ಲಿ ಯಾವುದೇ ಹಸು ಇಟ್ಟರು ರೈತರು ಕೊಟ್ಬಿಡ್ತೀವಿ, ಅವ್ರು ನಡ್ಸ್ಕೊಂಡು ನೀವು ಬೆಳೆಸಲಿ ಅಂತ. ಆ ಥರದ್ದೊಂದು ದೊಡ್ಡ ಗುಣ ಅಂದರೆ ನನಗೆ ತುಂಬ ಕನೆಕ್ಟ್ ಆಗಿದ್ದು ಮೊದಲನೇ ಹಸು ಅಂದರೆ ಬಲರಾಮ ಕೃಷ್ಣ ಅಂತ ಎರಡು ಅವಳಿ ಜೋಳಿ ಹಸು ಹುಟ್ಟಿತ್ತು ತೋಟದಲ್ಲಿ. ನನಗೆ ಎಕ್ಸ್ಟ್ರಾರ್ಡಿನರಿ ಕನೆಕ್ಷನ್ ಇತ್ತು. ಎರಡು ಗಂಡು ಕರು ಇತ್ತಲ್ಲ, ಸೊ ನಾವು ತುಂಬ ಹೆಣ್ಣು ಕರುನ ಸಾಕ್ತೀವಿ. ಬ್ರೀಡಿಂಗ್ಗೆ ಗಂಡು ಕರು ಕೊಡ್ತಾರೆ, ಅಂದರೆ ಅವರು ಫ್ರೀಯಾಗಿ ಕೊಡ್ತಾರೆ ಬ್ರೀಡಿಂಗ್ ಆಗಲಿ ಅಂತ. ಆವಾಗ ಅದು ಹೋದಾಗ ನಂಗೆ ತುಂಬಾ ಬೇಜಾರಾಗಿತ್ತು. ಅಂದರೆ ಅವರು ಒಂದು ಒಳ್ಳೆ ಉದ್ದೇಶಕ್ಕೆ ಕೊಟ್ಟಿರ್ತಾರೆ, ಬಟ್ ನಾನು ಹೇಳಿಲ್ವೇನೋ, ನನಗದು ಕನೆಕ್ಟ್ ಜಾಸ್ತಿ ಇರುತ್ತೆ. ಅಂದರೆ ನಾವು ಸಣ್ಣದಿಂದ ಅದಕ್ಕೊಂದು ಹೆಸರು ಇಟ್ಬಿಟ್ಟು ಅದಕ್ಕೆ ಪ್ರತಿ ವಾರ ಬೆಲ್ಲ ತಿನ್ನಿಸೋದು, ಅದಕ್ಕೆ ಹೋಗಿ ಮುಟ್ಟೋದು ಒಂದು ಅಭ್ಯಾಸ ಆಗಿರುತ್ತೆ. ಅದು ತೋಟ ಬಿಟ್ಟು ಹೋದಾಗ ಸಖತ್ ಬೇಜಾರಾಗುತ್ತೆ ಕಣೋ, ಸಖತ್ ಬೇಜಾರಾಗುತ್ತೆ. ಬಟ್ ನನಗೆ ಎಲ್ಲರ ಜೊತೆ ಒಂದು ರುಕ್ಮಿಣಿ ಅಂತ ಒಂದು ಹಸು ಇದೆ ಅಲ್ಲಿ, ಅದ್ರ ಜೊತೆ ನಂಗೆ ತುಂಬ ಕನೆಕ್ಟ್ ಇದೆ. ಸುಮಾರು ಎಷ್ಟು ಹಸುಗಳಿದೆ? ನಾಳೆ ಇಬ್ಬರು ಅತಿಥಿಗಳು ಬರ್ತಾ ಇದಾರಂತೆ, ಆಲ್ರೆಡಿ ಆನ್ ದಿ ವೇ ಇದಾರಂತೆ. ಹೌದಾ? ಅಂದರೆ ಯಾವಾಗಲೂ ಹುಡ್ತಾನೆ ಇರ್ತವೆ. ಯೂಶ್ವಲಿ ಮಂಗಳವಾರ ಅವ್ರು ಹೇಳಿದಾರ ಇಲ್ಲ ಗೊತ್ತಿಲ್ಲ, ಶುಕ್ರವಾರ ಸೋಮವಾರ ಮಂಗಳವಾರ ಹುಡ್ತವೆ. ಅವ್ರು ಹೇಳಿಲ್ವಾ? ಅದು ಯಾವಾಗಲೂ ಹಾಗೆ ಅದು. ಬಟ್ ಅಂದರೆ ನೀನು ನಾಳೆ ಬರ್ತಾ ಇರೋದು ನನಗೆ ಒಂದು ಹೊಸ ಸುದ್ದಿ, ಆನೆಸ್ಟ್ಲಿ ಸ್ಪೀಕಿಂಗ್. ಬಟ್ ಹೋದಾಗೆಲ್ಲ ನನ್ನ ಮುಂದೆನೇ ಒಂದು ಹುಟ್ಟಿತ್ತು, ನಾನು ಹೋಗೇ ಇಲ್ಲ. ಅದ್ರ ಹೆಸರು ಕಾವೇರಿ ಅಂತ. ಅಂದರೆ ಅದು ಒಂಥರ ಭಯ ಆಗುತ್ತೆ ಅದು ನೋಡೋಕ್ಕೆ. ಬಟ್ ಆ ಪ್ಯೂರಿಟಿ ಇದೆಯಲ್ಲ ಅದರಲ್ಲಿ, ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ದ ವರ್ಲ್ಡ್ ಕಣೋ. ನಂಗೆ ಗೊತ್ತಿಲ್ಲ ಏನು ಕಾಂಟ್ರವರ್ಸಿ ಆಗಿದೆ ಅಂತ, ಬಟ್ ಆ ಥರ ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅಂತ ಹೇಳ್ತೀನಿ.